ಅನ್ವಾ ಸರ್ ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ. ನೋಡಿ, ಬಹಳ ಜನ ಸೈಲೇಜ್ ಇಲ್ಲ ಅಂತೀರಾ, ಇಲ್ಲ ಪಡ್ಕೊಂಡು ಕರೆಕ್ಟ್ ಪಡ್ರಾ? ಸೈಲೇಜ್ ಇಲ್ಲ ಅಂತ ಒದ್ದಾಡ್ತಾ ಇರ್ತೀರಾ. ಒಣೆ ಹುಲ್ಲಲ್ಲಿ ಹಸುಗಳನ್ನ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತೀರಾ. ಅದಕ್ಕೋಸ್ಕರ ನೋಡಿ ವಿಡಿಯೋ ನೋಡಿ, ಸಿಂಪಲಾಗಿ ತೋರಿಸ್ತೀನಿ ಹಸುಗಳಿಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು ಮತ್ತು ಹಸುಗಳಲ್ಲಿ ಸೈಲೇಜ್ ಇಲ್ದನೂ ಯಾವ ರೀತಿ ಸಾಕ್ಬೋದು. ನಾವು ಅದನ್ನು ತೋರಿಸಿದ್ದೀವಿ. ಕರ್ನಾಟಕದಲ್ಲಿ ಪ್ರತಿ ಜನ ನೋಡ್ತಾ ಇದ್ದಾರೆ, ಚಾನಲ್ ನೋಡಿ ಈ ರೀತಿ ಮಾಡ್ತಾರೆ. ನೋಡಿ, ಇಲ್ಲಿ ಒಣೆ ಹುಲ್ಲಿದೆ ನೋಡಿ ಸ್ನೇಹಿತರೆ, ಒಣೆ ಹುಲ್ಲು ಕಾಣ್ತಾ ಇದೆ ಪಾನಿಲ್ಲ. ಈ ಒಣೆ ಹುಲ್ಲನ್ನು ನಾವೇನು ಬಾನಿ ಹಾಕಿ ನೋಡಿ ಇದನ್ನು ನೆನೆಸಿದ್ದೀವಿ. ಹಿಂಗೆ ನೆನೆಸ್ತೀವಿ. ನೆನೆಸಿ ಏನು ಮಾಡ್ತೀವಿ ಅಂದರೆ ನೋಡಿ, ನಿಸರ್ಗ ಫೀಡು ಈಗ ನೋಡಿ ಫೀಡು ನೋಡಿ, ಇದು ಹೆಚ್ಚು ಕಡಿಮೆ ಒಂದು 2 kg ಫೀಡ್ ಇದೆ. ಈ 2 kg ಫೀಡನ್ನ ಹೆಚ್ಚು ಕಡಿಮೆ ಇಲ್ಲ ಒಂದು 5 ರಿಂದ 6 ದನಕ್ಕೆ ನಾವು ಕೊಡ್ಬೋದು. ನೋಡಿ ಇಲ್ಲಿ ಹಾಕ್ತಿದ್ದೀವಿ, ಈ ರೀತಿ ಹಾಕ್ತಾಯಿದ್ದೀವಿ. ಪಾನಿ ತಗ ಈಗ ಮಿಕ್ಸ್ ಮಾಡ್ತೀವಿ. ನೋಡಿ ಪೂರ್ತಿ ಇದು ಮಿಕ್ಸ್ ಮಾಡ್ತೀವಿ. ಹೀಗೆ ನೀರು ಹಾಕಿ ಸಿಂಸಿ ಈ ಒಳೆ ಹುಲ್ಲಿಗೆ ಪೂರ್ತಿ ಇದು ಅಂಡಬೇಕು. ಯಾವುದು ಫೀಡು ದಿಕ್ರನ್ನ ತಿನ್ನಿಸಿ ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಪಾನಿಲ್ಲ, ಈ ರೀತಿ ಮಿಕ್ಸ್ ಮಾಡಿ ನೀರು ಹಾಕಿ ಇದು ನೀರು ಸಿಂಸಿ ಕೊಟ್ಬಿಡ್ತೀವಿ. ನೋಡಿ ಪೂರ್ತಿ ಹಾಕಿದ್ದೀವಿ. ಈಗ ನೀರನ್ನು ನೆನೆಸಿದ್ದೀವಿ. ದಾಪುರ 2 kg ಫೀಡು. ಸೈಲೇಜು 10 kgಗೆ ಎಷ್ಟಾಯಿತು? 2 ಹಸುಗೆ ಹಾಕ್ಕೊಳ್ಳೋ ಸೈಲೇಜ್ ಎಷ್ಟಾಯ್ತು ಲೆಕ್ಕ ಹಾಕ್ರಿ. 2 kg ಫೀಡ್ 60 ರೂಪಾಯಿ ಒಳಗೆ ನಿಮಗೆ 4 ಹಸು ತಿನ್ನುವಂಥದ್ದು ಇದೆ. ಹಠ ಫೋಡ್ಕ ಘುಮಾ ಘುಮಾ ಪೂರ ನೋಡಿ, ಹಿಂಗೆ ತೀರಿಸ್ಬಿಟ್ಟು ಹೇಳ್ಬೋದು. ನೋಡಿ, ಹಸುಗಳು ಒಣೆ ಹುಲ್ಲು ಅನ್ನೋದು ಸೈಲೇಜ್ಕಿಂತನೂ ಭಾಳ ಖುಷಿಯಾಗಿ ತಿಂತವೆ. ಇದು ನಿಸರ್ಗ ಡೈರಿ ಫಾರ್ಮ್ ನಾವು ತೋರಿಸಿರೋದು. ನೋಡಿ ಇದೇ ಇದೆ, ಇಷ್ಟು ಅದಲ್ಲ ನೋಡಿ ಹೇಗೆ ತಿಂತಾವೆ ನೋಡಿ ಹಸುಗಳು. ನೋಡಿ ಇಲ್ಲಿ ರಸ ಒತ್ತಾದ ಹಾಲು ಮೇವು. ಇದು ನೀವು ಸೈಲೇಜಿಗೂ ಕಂಪೇರ್ ಮಾಡಿದ್ರು ಇದು ನೀವು ಪೂರ ಹಠ ಇದೆ. ಸೈಲೇಜಿಗೂ ಕಂಪೇರ್ ಮಾಡಿದ್ರು ಅಷ್ಟು ಚೆನ್ನಾಗಿ ತಿನ್ನಲ್ಲ, ಅಷ್ಟು ಖುಷಿಯಿಂದ ಒಣೆ ಹುಲ್ಲು ತಿಂತವೆ. ನೋಡಿ ಹಸುಗಳು ಹೆಲ್ತಿಯಾಗಿರ್ತವೆ. ಪಾನಿದಾವೆ ನೋಡಿ, ಹಸುಗಳು ಒಣೆ ಹುಲ್ಲು ಅನ್ನೋದಕ್ಕಿಂತ ಸೈಲೇಜ್ಗಿಂತ ಭಾಳ ಖುಷಿ. ಅದಕ್ಕೆ ನಿಸರ್ಗ ಡೈರಿ ಫಾರ್ಮ್ ಫೀಡ್ ಯೂಸ್ ಮಾಡಿ ಬಹಳಷ್ಟು ಉಳಿತಾಯ ಆಗುತ್ತೆ. ಉಳಿತಾಯಕ್ಕಿಂತ ದುಡಿಮೆ ದೊಡ್ಡ ದುಡಿಮೆ ಇಲ್ಲ, ಉಳಿತಾಯ ದೊಡ್ಡ ದುಡಿಮೆ. ಎಲ್ಲಿ ನಮ್ದು ಉಳಿತಾ ಇದೆ ಏನು? ಅದರಲ್ಲೂ ಈ ಒಣೆ ಹುಲ್ಲನ್ನು ಚಾಪ್ ಮಾಡಿದ್ರೆ ಇನ್ನೂ ಭಾಳ ಚೆನ್ನಾಗಿ ತಿಂತಾವೆ. ನೋಡಿ, ಅರ್ಧ ಗಂಟೆ ಒಳಗೆ ಪೂರ್ತಿ ತಿಂದು ಖಾಲಿ ಮಾಡಿಬಿಡುತ್ತೆ. ಸೊ ಇದು ನಿಸರ್ಗ ಡೈರಿ ಫಾರ್ಮ್ ಕೆಲಸ. ಒಳ್ಳೆ ರೀತಿಯಿಂದ ಹಸುಗಳನ್ನು ಸಾಕಿ ಒಳ್ಳೆ ಫೀಡ್ ಬೆಳೆಸಿ ಒಳ್ಳೆ ಮೇವು ಹಾಕಿ ಸಕ್ಸಸ್ಫುಲ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಕಟ್